ಸಿನಿಮಾ ಅಂದ್ರೇನೆ ಗ್ಲಾಮರ್. ಹಾಗಂತ ಬರೀ ಗ್ಲಾಮರ್ ಇದ್ರೆ ಹೇಗೆ? ಗ್ಲಾಮರ್ ಜೊತೆಗೆ ಗ್ರಾಮರ್ ಇದ್ದಾಗ್ಲೇ ಅದೊಂದು ರೀತಿಯ ಕಿಕ್, ನೋಡೋರಿಗೂ ಮಜಾ. ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮಾಧ್ಯಮ. ಅಲ್ಲಿ ಏನೇ ಕಾಣಿಸ್ಕೊಂಡ್ರು ಬಹುಬೇಗನೆ ರೀಚ್ ಆಗುತ್ತೆ. ತೆರೆ ಹಿಂದೆ ಇರೋರ್ಗಿಂತ ತೆರೆಯ ಮೇಲೆ ಕಾಣಿಸ್ಕೊಳ್ಳೋರ್ಗಿನೇ ಬೆಲೆ ಜಾಸ್ತಿ, ಹೆಚ್ಚು ಜನಪ್ರಿಯತೆ ಸಿಗುತ್ತೆ, ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ಆದ್ರೆ ಒಂದೊಮ್ಮೆ ಸಿಕ್ಕಂತಹ ಹೀರೋ ಪಟ್ಟವನ್ನಾಗ್ಲಿ ಅಥವಾ ಹೀರೋಯಿನ್ ಪಟ್ಟವಾಗ್ಲಿ ಗಟ್ಟಿಯಾಗಿ ಕಾಪಾಡಿಕೊಳ್ಳೋದು ತುಸು ಕಷ್ಟ. ಇಷ್ಟಕ್ಕೂ ಸಿನಿಮಾದಲ್ಲಿ ನಾಯಕಿಯರು ಗ್ಲಾಮರಸ್ ಆಗಿ ಕಾಣಿಸಿಕೊಳ್ಳದಿದ್ರೆ ಹೇಗೆ ಹೇಳಿ? ನಿರ್ದೇಶಕರಿಗೆ ತಕ್ಕಂತೆ ನಟಿಸೋದು ಕಲಾವಿದರ ಕರ್ತವ್ಯ. ಹಾಗಾಗಿ ಕೆಲವೊಮ್ಮೆ ಅವರು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳೋ ಪಾತ್ರಗಳು ಬಹುಬೇಗನೆ ರೀಚ್ ಆಗುತ್ತೆ. ಇನ್ನು ಕೆಲವರು ವಿವಾದಕ್ಕೊಳಗಾಗ್ತಾರೆ, ಮತ್ತೆ ಕೆಲವರು ನಿಂದನೆಗೊಳಗಾಗ್ತಾರೆ. ಆದ್ರೆ ಸಿನಿಮಾ ನೋಡುವ ಮಂದಿಗೆ ಅದೆಲ್ಲ ಬೇಕಿಲ್ಲ. ಅವರಿಗೆ ಬೇಕಿರೋದು ಪಕ್ಕಾ ಮನರಂಜನೆ. ಅಂತಹ ಮನರಂಜನೆಗಾಗಿಯೇ ದುಪ್ಪಟ್ಟು ಹಣ ಕೊಟ್ಟು ಸಿನಿಮಾ ಥಿಯೇಟರ್ಗೆ ಬರ್ತಾರೆ. ಬಂದಂತವರಿಗೆ ಮಜಾ ಎನಿಸೋ ದೃಶ್ಯಗಳೇ ಇಲ್ಲವೆಂದ್ರೆ ಹೇಗೆ? ಕೆಲ ನಿರ್ದೇಶಕರು ತಮ್ಮ ನಾಯಕಿಯರನ್ನ ಗ್ಲಾಮರಸ್ ಆಗಿ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆಸೆಗಿಂತ ಅವರ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡುತ್ತೆ. ಅದಕ್ಕೆ ತಕ್ಕಂತೆ ಅಂತಹ ದೃಶ್ಯಗಳನ್ನ ತೆಗೆಯೋದು ವಾಡಿಕೆ. ಎಲ್ಲಾ ಭಾಷೆಯ ಸಿನಿಮಾ ರಂಗದಲ್ಲೂ ಗ್ಲಾಮರ್ಗೆ ಹೆಚ್ಚು ಸ್ಪೇಸ್ ಇದ್ದೇ ಇರುತ್ತೆ. ಅದರಲ್ಲೂ ಬಾಲಿವುಡ್ ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಗ್ಲಾಮರ್ ಅನ್ನೋದು ಎದ್ದು ಕಾಣುತ್ತೆ. ಇಲ್ಲೀಗ ಹೇಳ ಹೊಟ್ಟಿರೋ ವಿಷಯ ಅದಲ್ಲ. ಇಲ್ಲೊಬ್ಬ ನಟಿ ಒಂದೇ ಸಿನಿಮಾದಲ್ಲಿ ಬರೋಬ್ಬರಿ 30 ಲಿಪ್ ಲಾಕ್ ಸೀನ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಅಂದ್ಮೇಲೆ ಮುದ್ದಾಡೋದು, ಮರ ಸುತ್ತೋದು, ಬೆಡ್ ಮೇಲೆ ಒದ್ದಾಡೋದು ಕಾಮನ್. ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಎಲ್ಲೋ ಅಗತ್ಯ ಎನಿಸುವ ಸೀನ್ಗೆ ಲಿಪ್ ಲಾಕ್ ಬೇಕಾಗುತ್ತೆ. ಕೆಲವು ನಟಿಯರು ಮುಲಾಜಿಲ್ಲದೆ ಒಪ್ಕೊಳ್ತಾರೆ, ಅದು ವೃತ್ತಿ ಧರ್ಮ ಅಂತಿಟ್ಟುಕೊಳ್ಳಿ. ಆದ್ರೆ ಸಿನಿಮಾ ಒಂದರಲ್ಲಿ 30 ಲಿಪ್ ಲಾಕ್ ಸೀನ್ ನಲ್ಲಿ ಕಾಣಿಸಿಕೊಂಡು ಎಲ್ಲರ ಹುಬ್ಬೇರಿಸುವಂತೆ ಮಾಡಿರುವ ನಟಿ ಸದ್ಯ ಸುದ್ದಿಯಲ್ಲಿದ್ದಾರೆ. ಅಷ್ಟಕ್ಕೂ ಆ ನಟಿಯ ಹೆಸರೇನು ಗೊತ್ತಾ? ಅದು ಸೋನಾಲ್ ಚೌಹಾಣ್. ಈಕೆಯೇ 30 ಸಲ ಲಿಪ್ ಲಾಕ್ ದೃಶ್ಯದಲ್ಲಿ ಮಿಂದೆದ್ದವರು. ಸೋನಾಲ್ ಚೌಹಾಣ್ 2008ರಲ್ಲಿ ಜನ್ನತ್ ಸಿನಿಮಾ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ರು. ಈಕೆ ಕನ್ನಡದ ಚೆಲುವೆಯೇ ನಿನ್ನ ನೋಡಲು ಸಿನಿಮಾದಲ್ಲೂ ಕಾಣಿಸಿಕೊಂಡಿದ್ರು. ಸದ್ಯ 3G ಚಿತ್ರದಲ್ಲಿ 30ಕ್ಕೂ ಹೆಚ್ಚು ಲಿಪ್ ಲಾಕ್ ಸೀನ್ ನಲ್ಲಿ ನಟಿಸೋ ಮೂಲಕ ಗಮನ ಸೆಳೆದಿದ್ದಾರೆ. ತಮ್ಮ ಮೊದಲ ಸಿನಿಮಾ ಮೂಲಕ ಸೋನಾಲ್ ನ್ಯಾಷನಲ್ ಕ್ರಶ್ ಆಗ್ಬಿಟ್ಟಿದ್ರು. ತೆಲುಗು, ಹಿಂದಿ ಭಾಷೆಗಳಲ್ಲಿ ಸಿನಿಮಾ ಮತ್ತು ಮ್ಯೂಸಿಕ್ ಆಲ್ಬಮ್ ಮಾಡಿದ್ರು. ಈ ಬೆಡಗಿಗೆ ದೊಡ್ಡ ಗೆಲುವು ಸಿಗ್ಲಿಲ್ಲ. ಆದ್ರೆ ಒಂದೇ ಒಂದು ಸಿನಿಮಾದಲ್ಲಿ ಈಕೆ 30 ಲಿಪ್ ಲಾಕ್ ಸೀನ್ ನಲ್ಲಿ ಕಾಣಿಸಿಕೊಂಡು ಪಡ್ಡೆ ಹುಡುಗರ ನಿದ್ದೆಗೆಡಿಸುವ ಮೂಲಕ ಅವರ ಮನದೊಳಗಿನ ನಟಿಯಾಗ್ಬಿಟ್ರು. ಹಿಮೇಶ್ ರೇಷ್ಮಿಯಾ ಅವರ ಮ್ಯೂಸಿಕ್ ಆಲ್ಬಮ್ ಆಪ್ಕಾ ಸುರೂರ್ನ ಸಂಜೋನಾ ಹಾಡಲ್ಲಿ ಸೋನಲ್ ಮೊದಲ ಸಲ ಕಾಣಿಸಿಕೊಂಡ್ರು. ಜನ್ನತ್ ಚಿತ್ರದಲ್ಲಿ ಇಮ್ರಾನ್ ಹಶ್ಮಿಯೊಂದಿಗೆ ಸುದ್ದಿ ಆದ್ರು. ಆದ್ರೆ ಆ ಚಿತ್ರ ಏನು ಸೌಂಡ್ ಮಾಡಲಿಲ್ಲ. ಹೀಗಾಗಿ ಸೋನಲ್ ಅವರನ್ನ ಹುಡುಕಿ ಹೇಳಿಕೊಳ್ಳುವಂತಹ ಪ್ರಾಜೆಕ್ಟ್ ಏನೂ ಬರಲಿಲ್ಲ. ಇನ್ನು 2010ರಲ್ಲಿ ಕನ್ನಡದ ಚೆಲುವೆಯೇ ನಿನ್ನ ನೋಡಲು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಅದಾದ ನಂತರ 2013ರಲ್ಲಿ ಸೋನಾಲ್ ಚೌಹಾಣ್ 3G ಆ ಕಿಲ್ಲರ್ ಕನೆಕ್ಷನ್ ಚಿತ್ರದಲ್ಲಿ ನಟಿಸಿದ್ರು. ನೀಲ್ ನಿತಿನ್ ಮುಖೇಶ್ ಸಿನಿಮಾದ ಹೀರೋ ಆಗಿದ್ರು. ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಗೆಲುವನ್ನ ಕಾಣಲಿಲ್ಲ. ಆದ್ರೆ ಚಿತ್ರ ಮಾತ್ರ ಸಖತ್ ಸೌಂಡ್ ಮಾಡಿತ್ತು. ಅದಕ್ಕೆ ಕಾರಣನೇ ಈ ಚಿತ್ರದಲ್ಲಿ 30 ಕಿಸ್ ದೃಶ್ಯಗಳಿದ್ವು ಅನ್ನೋದು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈ ಸಿನಿಮಾದ 30 ಲಿಪ್ ಲಾಕ್ ದೃಶ್ಯಗಳು ನಿಜಕ್ಕೂ ರೆಕಾರ್ಡ್ ಬರೆದಿದ್ದು ಸುಳ್ಳಲ್ಲ. ಈ ಹಿಂದೆ ಇಮ್ರಾನ್ ಹಶ್ಮಿ ಮತ್ತು ಮಲ್ಲಿಕಾ ಶರವತ್ ಅಭಿನಯದ ಮರ್ಡರ್ ಚಿತ್ರದಲ್ಲಿ ಹೆಚ್ಚು ಕಮ್ಮಿ 20ಕ್ಕೂ ಹೆಚ್ಚು ಕಿಸ್ ದೃಶ್ಯಗಳಿದ್ವು. ಆ ದಾಖಲೆಯನ್ನ 3G ಚಿತ್ರ 30 ಕಿಸ್ ಸೀನ್ಗಳ ಮೂಲಕ ಮುರಿದಿದೆ. ಅಂದಹಾಗೆ ಅಷ್ಟೊಂದು ಲಿಪ್ ಲಾಕ್ ಸೀನ್ ನಲ್ಲಿ ಕಾಣಿಸಿಕೊಂಡ್ರೂ ಕೂಡ ಸೋನಾಲ್ ಚೌಹಾಣ್ ಅವರಿಗೆ ಮಾತ್ರ ಅವಕಾಶಗಳು ಹುಡುಕಿ ಬರಲೇ ಇಲ್ಲ. ಆದ್ರೂ ಸೋನಲ್ ಸದಾ ತಮ್ಮ ಇನ್ಸ್ಟಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ತಮ್ಮದೇ ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಸೋನಲ್ ಸಖತ್ ಹಾಟ್ ಎನಿಸುವ ಫೋಟೋಗಳನ್ನ ಹಂಚಿಕೊಂಡು ಸದಾ ಸುದ್ದಿಯಲ್ಲಿರ್ತಾರೆ. ಅದೇನೇ ಇರ್ಲಿ, ಸಿನಿಮಾ ಅನ್ನೋದು ಮಾಯೆ. ಇಲ್ಲಿ ಎಷ್ಟೇ ಗ್ಲಾಮರ್ ಇದ್ರೂ, ಅದೆಷ್ಟೇ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರು, ಅದೃಷ್ಟ ಅನ್ನೋದು ಇರದೇ ಹೋದ್ರೆ ಗಟ್ಟಿಯಾಗಿ ನೆಲೆ ನಿಲ್ಲೋದು ಕಷ್ಟ.